ಸಿಂಡ್ರಲ್ಲ, ಕಮ್ ಕಮ್ ಕಮ್. ಹಾ, ಇವತ್ ನಡೆದಿರೋ ಘಟನೆಯಿಂದ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಶಿವಾನಿ, ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣೆ. ಯಾವ ದಾರಿ ಬಗ್ಗೆ ಮಾತಾಡ್ತಿದ್ಯಾ ಅಜ್ಜಿ? ಮನ್ಸು ಹೇಳೋ ದಾರಿಲೇ ಈ ಶಿವಾನಿ ನಡೆಯೋದು. ಮನ್ಸಿಗಿಂತ ಒಳ್ಳೆ ಗುರು ಯಾರು ಇಲ್ಲ ಅಲ್ವಾ ಅಜ್ಜಿ? ಏಯ್, ಮನಸ್ಸು ಒಳ್ಳೆದಿದ್ರೆ ದಾರಿ ತೋರಿಸೋ ಗುರುನು ಒಳ್ಳೆ ದಾರಿ ತೋರಿಸ್ತಾನೆ. ಕಳ್ಳ ಮನಸ್ಸಿದ್ರೆ ಅದೇ ದಾರಿ ತೋರಿಸೋ ಗುರುನು ಹಳ್ಳ ಹಿಡಿಸ್ತಾನೆ. ಇದನ್ ತಿಳ್ಕೊ. ಹಾ, ನೀನ್ ಹೇಳ್ತಾ ಇರೋದೇನೋ ನಿಜ ಅಜ್ಜಿ. ನನ್ಗೆ ನನ್ನ ಭಾವನ್ ಕಂಡ್ರೆ ಇಷ್ಟ ನಿಜ. ಆದ್ರೆ ನನ್ನ ಲಿಮಿಟ್ಸ್ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆವತ್ತು ನೀನೇ ಹೇಳ್ದೆ ತಾನೇ ನನ್ನ ಕೈಯಿಂದ ಭಾವನಿಗೆ ಸರ ಕೊಡಲ್ಲ ಅಂತ. ಈಗ್ಲೂ ನಾನೆಲ್ಲಿ ನನ್ನ ಕೈಯಾರೆ ಭಾವನ್ ಚೈನ್ ಕೊಟ್ಟೆ ಹೇಳು? ಸುರ್ಬಿ ತಾನೆ ಭಾವನ್ ಕೊರಳಿಗೆ ಚೈನ್ ಹಾಕಿದ್ದು. ಏನೋ ನಾನೇ ಡೈರೆಕ್ಟ್ ಆಗಿ ಭಾವನ್ ಹತ್ರ ಹೋಗಿ ಅವನಿಗೆ ಗಿಫ್ಟ್ ಕೊಟ್ಟು ಅವನ ಕೊರಳಿಗೆ ಚೈನ್ ಹಾಕಿದ್ರೆ ಅದು ತಪ್ಪಾಗ್ತಾ ಇತ್ತು. ಆದ್ರೆ ಈಗ ನಿನ್ ದೃಷ್ಟಿಲೇ ಆಗ್ಲಿ, ಮನೆಯವ್ರ ದೃಷ್ಟಿಲೇ ಆಗ್ಲಿ, ಒಬ್ಳು ಹೆಂಡತಿ ಗಂಡನ್ ಕೊಟ್ಟಿರೋ ಗಿಫ್ಟ್. ಏಯ್, ನೀನ್ ತುಂಬಾ ಅತಿಯಾಗಿ ಆಡ್ತಾ ಇದ್ಯಾ ಕಣೆ. ಮಾಡಬೇಡ ಅಂತ ಕೆಲಸನೇ ಮಾಡ್ತಾ ಇರ್ತೀಯ. ಇದ್ಯಾಕೋ ನನಗಿಷ್ಟ ಆಗ್ತಾ ಇಲ್ಲ. ನೋಡು, ನಿನ್ನ ಇಲ್ಲಿ ಕರೆಸಿರೋ ಉದ್ದೇಶನೇ ಬೇರೆ, ನೀ ನಡ್ಕೋತಾ ಇರೋ ರೀತಿನೇ ಬೇರೆ. ಯಾಕಜ್ಜಿ ಸುಮ್ಮನೆ ಅಪ್ಸೆಟ್ ಆಗ್ತೀಯಾ? ನಾನೇನ್ ಭಾವನ ಹತ್ರ ಹೋಗಿ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ನಾನ್ ಪೇಂಟಿಂಗ್ ಮಾಡಿರೋ ಹುಡ್ಗ ನಿನ್ ತರನೇ ಇದ್ದಾನೆ ಅಂತ ಹೇಳಿದಿನ? ಇಲ್ಲ ಅಲ್ವಾ? ಇಷ್ಟಕ್ಕೂ ನಿನಗೆಲ್ಲ ವಿಷಯನೂ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ದೆ? ನೀನು ಎಲ್ರೂ ತರ ಸುರ್ಬಿ ಭಾವನ್ ಕುತ್ತಿಗೆ ಚೈನ್ ಹಾಕುವಾಗ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಈಗ ನಿನಗೆಲ್ಲ ವಿಷಯನೂ ಗೊತ್ತಲ್ವಾ, ಅದಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ಯಾ. ನಿಜ ಹೇಳ್ತೀನಿ ಅಜ್ಜಿ, ನಾನು ಯಾವುದನ್ನು ಮುಚ್ಚು ಮರೆ ಮಾಡ್ತಾ ಇಲ್ಲ. ನನಗೆ ನನ್ನ ಭಾವನ್ ಕಂಡ್ರೆ ಇಷ್ಟ ಅಷ್ಟೆ. ಆದರೆ ನೀನು ತಿಳ್ಕೊಂಡ ಹಾಗೆ ನಾನು ಹದ್ಮೀರಿ ನಡ್ಕೋತಾ ಇಲ್ಲ. ಹಾಗೊಂದು ವೇಳೆ ನನ್ನ ಮನಸ್ಸಲ್ಲಿ ಆ ಭಾವನೆ ಇದ್ದಿದ್ರೆ ನಿನ್ನಿಂದ ಎಲ್ಲ ವಿಚಾರನೂ ಮುಚ್ಚಿಡ್ತಿದ್ದೆ ಅಲ್ವಾ? ನಿಜ ಕಣೆ, ನನಗೆ ಈ ವಿಷಯ ಎಲ್ಲ ಗೊತ್ತಾದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಕಣ್ಣಿಗೆ ನಿದ್ದೆನೇ ಬರ್ತಾ ಇಲ್ಲ. ಇದ್ಯಾವುದು ನನಗೆ ಗೊತ್ತಿರಲಿಲ್ಲ ಅಂದಿದ್ರೆ ನೆಮ್ಮದಿಯಾಗಿರ್ತಿದ್ದೆ. ಈಗೆಲ್ಲಾನು ಬಿಡಿಸಿ ಬಿಡಿಸಿ ಹೇಳಿದೀನಿ ತಾನೆ, ಇನ್ನು ಮುಂದೆ ನೆಮ್ಮದಿಯಾಗಿರು, ನೆಮ್ಮದಿಯಾಗಿ ಮಲ್ಕೋ. ಇಲ್ಲ ಕಣೆ, ಇದೆಲ್ಲ ನನ್ನ ತಲೆಯಿಂದ ಹೋಗ್ಬೇಕಾದ್ರೆ ನಿನಗೆ ಮದುವೆ ಆಗಬೇಕು. ಹೌದು, ನೀನು ಯಾಕೆ ಮದುವೆ ಮಾಡ್ಕೋಬಾರ್ದು? ಮಾಡ್ಕೊಳ್ಳೋಣ, ನಾನೆಲ್ಲಿ ಮಾಡ್ಕೊಳ್ಳಲ್ಲ ಅಂದೆ. ನೀನೇ ಒಂದು ಗಂಡು ಹುಡುಕು. ಆದರೆ ಒಂದೇ ಒಂದು ಕಂಡೀಷನ್ನು, ಮದುವೆ ಗಂಡು ನನ್ನ ಭಾವನ್ ಹಾಗೆ ಚಾರ್ಮಿಂಗ್ ಆಗಿರ್ಬೇಕು. ನನಗಿಂತ ಚಾಣಾಕ್ಷನಾಗಿರ್ಬೇಕು. ಹಣ, ಆಸ್ತಿ, ಬುದ್ಧಿಶಕ್ತಿ ಎಲ್ಲದರಲ್ಲೂ ನನ್ನ ಮೀರ್ಸೋ ಹಾಗಿರ್ಬೇಕು. ಆ ಥರ ಹುಡುಗನ್ನ ನೀನು ಹುಡುಕ್ತೀಯ ಹೇಳು? ಆ ರೀತಿ ಗಂಡು ಸಿಕ್ಕಿದ ದಿನಾನೇ ನೀನು ಹೇಳ್ದಾಗೆ ಹಸೆ ಮಣೆ ಮೇಲೆ ಬಂದು ಕುತ್ಕೋತೀನಿ. ಈಗ ಹುಡ್ಗನ್ ಹುಡ್ಕೋ ಜವಾಬ್ದಾರಿನೂ ನಿಂದು, ಆರಾಮಾಗಿ ಮಲ್ಕೊಳ್ಳೋ ಜವಾಬ್ದಾರಿನೂ ನಿಂದು. ಹೋಗು, ಬೇಗ ಬೇಗ ಹೋಗಿ ಹುಡ್ಗನ್ ಹುಡ್ಕು. ಈ ವಿಚಾರನೆಲ್ಲ ಕೇಳಿದ್ಮೇಲೆ ಇನ್ನೆಲ್ಲಿ ನಿದ್ದೆ? ಅಂಥ ಹುಡುಗನ್ನ ಎಲ್ಲಮ್ಮ ಹುಡ್ಕಕ್ಕಾಗತ್ತೆ? ನಿನ್ನ ಹಣೆಯಲ್ಲಿ ಅದು ಯಾವ ಹುಡುಗನ್ ಬರ್ದಿದ್ದಾನೋ, ಅವನೆಲ್ಲಿದ್ದಾನೋ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಜ್ಜಿ. ನನ್ನ ಕನಸಿನ ಹುಡುಗ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ. ಅಳಿಯಂದ್ರೆ ಏನೋ ಬರೋಕ್ ಹೇಳಿದ್ರಂತೆ? ಹಾ ಮಾವ, ಈ ವಂಶಾವಳಿ ಪಟ್ಟಿಯನ್ನ ನಾನು ನಿನ್ನೆ ರಾತ್ರಿ ಎಲ್ಲ ಮತ್ತೊಮ್ಮೆ ನೋಡಿದೆ. ಈ ವಂಶಾವಳಿಗಳಲ್ಲಿರೋ ಪ್ರತಿಯೊಬ್ಬರ ವೃತ್ತಿ, ಅವರ ಜೀವನ ಶೈಲಿ,
ಸಮಾಜದಲ್ಲಿ ಅವರಿಗಿರೋ ಘನತೆ ಅವುಗಳ ಲೆಕ್ಕಾಚಾರದ ಮೇರೆಗೆ ನಾನು 4 ಜನರ ಹೊಸ ಪಟ್ಟಿಯನ್ನು ಮಾಡಿದ್ದೀನಿ. ಆ 4 ಜನರಲ್ಲಿ ಸೂರ್ಯಮಣಿ ವಿಚಾರಕ್ಕೆ ತೀರಾ ಹತ್ತಿರದವರಾಗಿ ಕಾಣಿಸ್ತಿರೋರು ಮಧುಸೂದನ್ ಅನ್ನೋ ವ್ಯಕ್ತಿ. ಈ ಮಧುಸೂದನ್ ಸದ್ಯಕ್ಕೆ ಧಾರವಾಡದಲ್ಲಿದ್ದಾರೆ. ನೀವು ಹೇಗಾದರೂ ಮಾಡಿ ಅವರನ್ನು ಸಂಪರ್ಕಿಸಿ ನನ್ನ ಜೊತೆ ಭೇಟಿ ಆಗೋದಕ್ಕೆ ಒಪ್ಪಿಸಿ. ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ. ಆಯ್ತೋಳಿ ಅಂದರೆ ನೀವು ಹೇಳಿದಾಗೆ ನಾನೆಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಆದರೆ ಪರ್ಟಿಕ್ಯುಲರ್ ಆಗಿ ಇವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದೀರಿ ಅನ್ನೋದನ್ನ ತಿಳ್ಕೊಬಹುದಾ? ಈ ಮಧುಸೂದನ್ ಅವರ ವಂಶಸ್ಥರು ಆಗಿನ ಕಾಲದ ಖಜಾಂಚಿಯಾಗಿ, ಅಂದರೆ ದೇವಸ್ಥಾನದ ಬೊಕ್ಕಸದ ಲೆಕ್ಕಾಚಾರ ಇಡುವಂಥ ಕೆಲಸ ಮಾಡ್ತಾಯಿದ್ರು. ಮೂಲತಃ ಇವರು ಕರ್ಣಿಕರಾಗಿದ್ದವರು ಇದ್ದಕ್ಕಿದ್ದ ಹಾಗೆ ರತ್ನಗಳ ವ್ಯಾಪಾರ ಶುರು ಮಾಡ್ತಾರೆ. ಇವತ್ತಿವರು ಕರ್ನಾಟಕದಾದ್ಯಂತ ಬೃಹತ್ ಮಳಿಗೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸೂರ್ಯಮಣಿ ಬಗ್ಗೆ ಅವರಿಗೆ ಗೊತ್ತಿರುತ್ತೇನೋ ಅನ್ನೋ ಅನುಮಾನ ನಂದು. ಅಬ್ಬಬ್ಬಬ್ಬಬ್ಬಬ್ಬ, ಅಳಿಯಂದ್ರೆ ಒಳ್ಳೆ ಲಾಜಿಕ್ ಪಾಯಿಂಟ್ನೇ ಹಿಡ್ದಾಕಿದ್ದೀರಾ. ನೀವು ಹೋಗ್ತಿರೋ ದಾರಿ ರಭಸ ನೋಡ್ತಿದ್ರೆ ನಿಮಗೆ ಸೂರ್ಯಮಣಿ ಸಿಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನಾನು ಆದಷ್ಟು ಬೇಗ ಅವ್ರ ಜನ್ಮ ಜಾಲಾಡಿಸಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಅಳಿಯಂದ್ರೆ ಜೊತೆಗೆ ನಿಮಗೊಂದು ಮಾತು, ನೀವು ನಿಮ್ಮ ಆರೋಗ್ಯದ ಕಡೆನೂ ಗಮನ ಹರಿಸಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೀರಿ ನೋಡಿ. ನಿಮಗೆ ಸೂರ್ಯಮಣಿ ಎಷ್ಟು ಮುಖ್ಯನೋ ನಮಗೆ ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ಇನ್ನು ಉಳಿದಿರೋ ಜವಾಬ್ದಾರಿನೆಲ್ಲ ನನಗೆ ಬಿಟ್ಬಿಡಿ, ನಾನೆಲ್ಲವನ್ನೂ ನಿಭಾಯಿಸ್ತೀನಿ. ಸರಿ ಅಲ್ವಾ? ಸರಿ ಮಾವ, ನಾನಿನ್ ಬರ್ತೀನಿ.